ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಜಿ.ಪಿ. ಪಾಟೀಲ್ಗೆ ಅರ್ಜುನ್ ಮತ್ತು ಭಾರ್ಗವಿ ಲವ್ ಸ್ಟೋರಿ ಗೊತ್ತಾಗಿದೆ. ಆಯ್ತಾ ಕಡೆ ಬೃಂದಾ ಮತ್ತು ಭಾರ್ಗವಿ ಅಕ್ಕ ತಂಗಿರು ಅನ್ನೋ ವಿಷಯ ಕೂಡ ಜಿ.ಪಿ. ಪಾಟೀಲ್ಗೆ ಗೊತ್ತಾಗೋಯ್ತಾ. ಜಿ.ಪಿ. ಪಾಟೀಲ್ ಮುಂದೆ ಸತ್ಯ ಸ್ಫೋಟಗೊಳ್ತಿದ್ಯಾ, ಏನಾಯಿತು ಏನು ಕತೆ, ಇದನ್ನೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಿ.ಪಿ. ಪಾಟೀಲ್ ಕೋರ್ಟ್ಗೆ ಹೋಗ್ತಿದ್ದಾಗೆ ಅಲ್ಲಿ ಭಾರ್ಗವಿ ಆಬ್ಸೆನ್ಸ್ ಇದೆ. ಅದಕ್ಕೆ ಕಾರಣ ಅಮ್ಮ ಸಂಧ್ಯಾ ಮತ್ತು ಭಾರ್ಗವಿನ ಕೋರ್ಟ್ ಒಳಗಡೆನೆ ತರದು ಇಟ್ಕೊಂಡಿದ್ದಾರೆ. ಈ ಕಡೆ ನಾನು ಸತ್ತು ಹೋಗ್ಬಿಡ್ತೀನಿ ಅಂತ ಭಾರ್ಗವಿನ ಹೆದರಿಸಿ ಕೋರ್ಟ್ಗೆ ಒಳಗಡೆ ಹೋಗದೇ ಇರೋ ಹಾಗೆ ಮಾಡಿದ್ದಾರೆ. ಆ ಕಡೆ ಶೋಕಾಸ್ ನೋಟಿಸ್ ಭಾರ್ಗವಿ ಮೇಲೆ ಜಡ್ಜ್ ಜಾರಿ ಮಾಡಿದ್ದಾರೆ. ಇದರ ನಡುವೆ ಬೃಂದ ಗೆದ್ದು ಬೀಗ್ತಿದ್ದಾಳೆ. ಜೊತೆಗೆ ಇಲ್ಲಿ ಅರ್ಜುನ್ ಕೂಡ ಭಾರ್ಗವಿಗೆ ಆ ಒಂದು ಪೆನ್ ಡ್ರೈವ್ ಅನ್ನು ಕೊಡಬೇಕು ಅಂತ ಬಂದಿದ್ರು. ಆ ಒಂದು ಪೆನ್ ಡ್ರೈವ್ ಅಲ್ಲಿ ತನ್ನ ತಂದೆ ಬಗ್ಗೆ ಯಾವುದೇ ರೀತಿ ಸಾಕ್ಷಿ ಇದ್ರೂ ಕೂಡ ನಾನು ಅದಕ್ಕೆ ಕೇರ್ ಮಾಡೋದಿಲ್ಲ, ಯಾಕಂದರೆ ನನ್ನ ತಂದೆ ಅಂತ ಯಾವುದೇ ರೀತಿ ತಪ್ಪನ್ನು ಕೂಡ ಮಾಡಿಲ್ಲ ಅನ್ನೋ ಒಂದು ವಿಶ್ವಾಸದಲ್ಲಿ ಆ ಒಂದು ಪೆನ್ ಡ್ರೈವನ್ನು ಭಾರ್ಗವಿಗೆ ಮತ್ತೆ ವಾಪಸ್ ಮಾಡಬೇಕು ಅಂತ ಬಂದರು. ಆದರೆ ಇಲ್ಲಿ ಭಾರ್ಗವಿ ಫೋನ್ ರಿಸೀವ್ ಮಾಡ್ತಿಲ್ಲ. ಅದಕ್ಕೆ ಕಾರಣ ಅವರಮ್ಮ ಫೋನ್ ಕಿತ್ತು ಇಟ್ಕೊಂಡಿದ್ದಾರೆ. ಫೈನಲಿ ಕೋರ್ಟಿನ ಅವಧಿ ಮುಕ್ತಾಯವಾಗುತ್ತೆ. ಜಿ.ಪಿ. ಪಾಟೀಲ್ ಗೆದ್ದು ಬೀಗ್ತಾ ಇದ್ರೆ ಈ ಕಡೆ ಭಾರ್ಗವಿ ಸೋತು ತನ್ನ ಅಮ್ಮನ ವಿರುದ್ಧ ದೂಷಿಸ್ತಿದ್ದಾಳೆ. ನಿಜವಾಗ್ಲೂ ನೀನು ಈ ರೀತಿ ಮಾಡಬಾರ್ದಿತ್ತು ಅಮ್ಮ, ನಿಜವಾಗ್ಲೂ ನಿನ್ನ ಮಗಳಿಗೋಸ್ಕರ ಇನ್ನೊಂದು ಮಗಳ ಬದುಕನ್ನು ಹಾಳು ಮಾಡಿಬಿಟ್ಟಿಯಲ್ಲ. ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅಂತ ಅಂದ್ಕೊಂಡು ವಿಕ್ಕಿ ಇನ್ನೆಂದೂ ಕೂಡ ಯಾವ ಹೆಣ್ಣಿನ ಬದುಕಲ್ಲೂ ಕೂಡ ಆಟ ಆಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ಏನು ಮಾಡಿಬಿಟ್ಟೆ, ನೀನು ಸ್ವಾರ್ಥಿಯಾಗಿ ಯೋಚನೆ ಮಾಡಿಬಿಟ್ಟೆ. ಯಾಕೆ ರೀತಿ ಯೋಚನೆ ಮಾಡಿದೆ? ಯಾವಾಗಲೂ ನಿನಗೆ ದೊಡ್ಡ ಮಗಳು ಬಿಟ್ಟರೆ ಯಾರೂ ಕೂಡ ಕಣ್ಣ ಕಾಣಿಸೋದಿಲ್ಲ ಅಲ್ವಾ ಅಂತ ಹೇಳಿ ಇಲ್ಲಿ ಭಾರ್ಗವಿ ಅಮ್ಮನ ಮೇಲೆ ಸಿಟ್ಟು ಮಾಡ್ಕೋತಾ ಇದ್ರೆ ಅತ್ತ ಕಡೆ ಅಮ್ಮಗೆ ಏನೂ ಮಾತಾಡದೆ ಮೌನವಾಗಿದ್ದಾರೆ. ಬಿಕಾಸ್ ಅವ್ರಿಗೆ ಅವ್ರ ಮಗಳು ಇಬ್ಬರೂ ಕೂಡ ಚೆನ್ನಾಗಿರಬೇಕು. ಈ ಕಡೆ ಭಾರ್ಗವಿ ಕೋರ್ಟ್ ಒಳಗಡೆ ಹೋದರೆ ಅವಳನ್ನು ಮುಗಿಸ್ಬಿಡ್ತಾರೆ ಶಕ್ತಿ ಪ್ರಸಾದ್ ಅನ್ನೋ ಭಯ ಅಮ್ಮನಲ್ಲಿ ನಿಜವಾಗ್ಲೂ ಮನೆ ಮಾಡಿದೆ. ಅದೇ ಕಾರಣಕ್ಕೋಸ್ಕರ ಅಮ್ಮ ಇಲ್ಲಿ ಭಾರ್ಗವಿನ ಕೋರ್ಟ್ ಒಳಗಡೆ ಹೋಗೋದಕ್ಕೆ ಬಿಡಲಿಲ್ಲ. ಫೈನಲಿ ಇಲ್ಲಿ ತಾನು ಸೋತು ಹೋಗ್ಬಿಟ್ಟೆ ಅಂತ ಕುಸ್ತು ಹೋಗಿಟ್ರೆ ಅಲ್ಲಿಗೆ ಬೃಂದ ಕಾಲ್ ಮಾಡಿದ್ದೆ, ಸೋತು ಸುಣ್ಣ ಆಗ್ಬಿಟ್ಯಾ ಅಂತ ಹೇಳಿ ಆಡ್ಕೋತಾ ಇದ್ರೆ ಭಾರ್ಗವಿ ಬೃಂದ ಮುಂದೆ ನಾನು ಇನ್ನೂ ಸೋತಿಲ್ಲ, ಕೇಸ್ ಇನ್ನೂ ಮುಗ್ದಿಲ್ಲ, ಖಂಡಿತ ನಾನು ಗೆಲ್ತೀನಿ ಅಂತ ಚಾಲೆಂಜ್ ಮಾಡ್ತಿದ್ದಾಳೆ. ಆತ ಕಡೆ ಭಾರ್ಗವಿ ಸೋತ್ ಹೋದ್ರ, ಅಪ್ಪನ ವಿರುದ್ಧವಾಗಿ ಹೋಗೋದಕ್ಕೆ ಭಯಪಟ್ಟ ಅಂತ ಅಂದ್ಕೊಂಡು ಯೋಚನೆ ಮಾಡಿದ ಅರ್ಜುನ್ ಕೋರ್ಟ್ ಒಳಗಡೆ ಹೋಗ್ತಿದ್ದಾಗೆ ಅಪ್ಪನನ್ನು ಎದುರುಗೊಳ್ತಾರೆ. ಈ ಕಡೆ ಅಪ್ಪ ನೀನೇನು ಇಲ್ಲಿ ಅಂತ ಕೇಳ್ತಿದ್ದಾರೆ, ಕಂಗ್ರ್ಯಾಚುಲೇಷನ್ ಅಂತ ಅರ್ಜುನ್ ಹೇಳ್ತಿದ್ದಾಗಲೇ ಅಪ್ಪನ ಪ್ರಶ್ನೆಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಅರ್ಜುನ್ ಒದ್ದಾಡ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಜಿ.ಪಿ. ಪಾಟೀಲ್ಗೆ ಅರ್ಜುನ್ ಭಾರ್ಗವಿನ ಲವ್ ಮಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ಬಿಡುತ್ತಾ. ಮನೆಗೆ ಹೋಗ್ತಿದ್ದಾಗೆ ಬೃಂದ ಜಿ.ಪಿ. ಪಾಟೀಲ್ಗೆ ತಾನು ಮತ್ತು ಭಾರ್ಗವಿ ಅಕ್ಕ ತಂಗಿರು ಅನ್ನೋ ವಿಷಯವನ್ನು ಹೇಳೇ ಬಿಡ್ತಾಳೆ. ಏನಾಗತ್ತೆ, ಎರಡು ಸತ್ಯಗಳು ಕೂಡ ಜಿ.ಪಿ. ಪಾಟೀಲ್ಗೆ ಗೊತ್ತಾಗತ್ತಾ ಇಲ್ವಾ? ಇದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.